ಅಮೆರಿಕ ದೇಶದಲ್ಲಿ ಆ ದೇಶದ ಶಾಲೆಯಲ್ಲಿ ಅವರು ಕಲಿಸ್ತಾರ. ಕೊನೆ ಅಕ್ಷರ ಯಾವ್ದ್ರಿ? ಜಡ್ ಫಾರ್ ನಾ ಏನ್ ಅನ್ನೋದಿಲ್ಪ. ನಂತರ ಚಾಲು ಆಯ್ತು, ಅದು ಹೋತು. ಈಗ ಮನ್ಯಾಗ ಮುಂದೆ ಬರಿಯಾಕತ್ತಿದೀವಿ ಏನತ್ತ. ಈಗ ಅವು ಈಗ ಯಾಕೆ ಮಂದಿ ಗಪ್ ಕೂತೇನೆ ಏನ್ ಕಲಿಸ್ತಾರ ಯಾಂಬಲ್ರಿ ಅನ್ನೋ ಹಂಗಾಗಿದೆ. ಯಾಕ ಕೈ ಮುಗಿದು ಒಳಗೆ ಬನ್ನಿ ತೆಗೆದು ಬಿಟ್ರ. ಬದುಕಿದು ಆಗಬಾರದು. ಬದುಕಂದ್ರೆ ಹೆಂಗಿರ್ಬೇಕನ್ನ ಸಂಸ್ಕಾರ ಮೊದಲು ಮನಿ ಮೇಲೆ ಬರಿತಿದ್ವು. ಏನ ಅತಿಥಿ ದೇವೋ ಭವ. ನಮ್ಮ ಋಷಿ ಮುನಿಗಳ ಕಲಿಸಿದ್ರು ಅತಿಥಿ ದೇವೋ ಭವ ಅಂತ ಬರೀದನ್ನು ಕಲಿಸಿದ್ರು. ನಂತರ ಬರಿಯಾಕೈತಿದ್ರು ಅತಿಥಿ ದೇವೋ ಭವ ಹೋಯ್ತು, ಶುಭ ಲಾಭ ಅಂತ ಬರಿಯಾಕೈತಿದ್ದೀವಿ. ಯಾವಾಗ ಬ್ರಿಟಿಷರು ಬಂದು ಒಳಗ ಹೊಕ್ಕರು ಇಂಗ್ಲಿಷ್ ಕಲ್ತಿದ್ ನೋಡ್ರ ನಾವು. ಹೌದಿಲ್ಲ? ಏನ್ ಇಂಗ್ಲಿಷ್ ಕಲಿತ್ರು, ಏನ್ ಇಂಗ್ಲೆಂಡ್ದಿಂದ ಬಂದಂಗ ಮಾತಾಡ್ತಿರ್ತೀವಿ ನಾವು. ನಾನು ಹಿಡ್ಕೊಂಡ್ರೆ ಮತ್ತು ವಾಟ್ ಆರ್ ಯು, ಹೌ ಆರ್ ಯು, ಹಾಯ್ ಹಲೋ, ಎಲ್ಲಿ ಹಲೋ ಅಲ್ಲಿ ಹಾಯ್ ಎಂದರೆ ಮುದುಕ್ಯಾರಿಗೆ ಹೋಗಿ ಅನ್ಬೇಕು ನಾವು. ಒಂದ್ ಹುಡುಗ ಹತ್ತತ್ತ, ಹಾಯ್ ಗ್ರ್ಯಾಂಡ್ ಮಾದೆ ಎದಕ್ ಗಾಡಿಗೆ ಆಯ್ತು ಕೊಡಿ ಅಂದಳತ್ತಾಕೆ. ಸರಿಯಾಗಿ ಗೊಣ್ಣೆ ತುಕ ಆಮೇಲೆ ಮಾತಾಡಕಿತ್ತ ಹಾಯ್ ಹೆಲೋ ಅನ್ನಂಗಂದಳತ್ತಾಕೆ. ನಮ್ಮ ಮನೆ ಮುದುಕ್ಯಾರ ಹಂಗ ಬಾಳ ಅದ್ಭುತ. ಯಾವಾಗ ಈಗ ಬ್ರಿಟಿಷರು ಬಂದ್ರು ಅವಾಗ ನಮ್ಮ ಮನೆಗಳ ಮೇಲೆ ಶಬ್ದಗಳ ಬದಲಾದು. ಏನ್ ವೆಲ್ ಕಮ್, ಹೆಂಗದು ವೆಲ್ಕಮ್ ಅಂತ ಚೇಂಜ್ ಮಾಡ್ಕೊಂಡಿವಿ. ನಂತರ ಚಾಲು ಆಯ್ತು, ಅದು ಹೋತು. ಈಗ ಮನ್ಯಾಗ ಮುಂದೆ ಬರಿಯಾಕತ್ತಿದೀವಿ ಏನತ್ತ. ನಾಯಿಗಳಿವೆ ಎಚ್ಚರಿಕೆ. ನಾಯಿ ಯಾವತ್ ವಿಚಾರ ಮಾಡಿ ಅವಾಗ ಗಂಡ ಹೆಂಡತಿ ಎಡ್ಡ ಇರ್ತಾವ. ಒಂದ್ ಹೆಣ್ಣು ನಾಯಿ ಒಂದು ಗಂಡ ನಾಯಿ, ಮತ್ತೆ ಅವ ಮನ್ಯಾನು ಎಡ್ಡ ನಾಯಿಗಳು ಮತ್ತೆ ಇರ್ತಾವ, ಅಲ್ಲೇ ಇರ್ತಾವ. ಎಂತ ನಮ್ಮ ದೇಶದ ಸಂಸ್ಕಾರ. ವಿಶ್ವಕ್ಕೆ 2 ಸಂಸ್ಕಾರಗಳನ್ನು ಕೊಡುವಂತ ದೇಶಗಳದಾವ. ಒಂದು ಅಮೆರಿಕ ದೇಶ, ಒಂದು ಭಾರತ ದೇಶ. ವಿಶ್ವಕ್ಕೆ ಸಂಸ್ಕಾರ ಕೊಡುವಂತ ದೇಶಗಳಿವ. ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಶಾಲೆಯಲ್ಲಿ ಅಕ್ಷರಗಳನ್ನು ಕಲಿಸ್ತೀವಿ. ಏನಂತ ಕಲಿಸ್ತೀವಿ? ನಮ್ಮ ಶಾಲೆಯಾಗ ಮೊದಲ ಅಕ್ಷರ ಏನತ್ತದ್ರಿ? ವೆರಿ ಗುಡ್. ಈಗ ಅವು ಈಗ ಯಾಕೆ ಮಂದಿ ಗಪ್ ಕೂತೇನೆ ಏನ್ ಕಲಿಸ್ತಾರ ಯಾಂಬಲ್ರಿ ಅನ್ನೋ ಹಂಗಾಗಿದೆ. ಯಾಕ ಕೈ ಮುಗಿದು ಒಳಗೆ ಬನ್ನಿ ತೆಗೆದು ಬಿಟ್ರ. ಏನತ್ತಾರ ವಿಚಾರ ಬತ್ತು, ಪ್ರಶ್ನೆ ಚಲೋ ಅದು. ಧೈರ್ಯವಾಗಿ ಪ್ರಶ್ನಿಸಿ. ನಮ್ಮ ಶಾಲ್ಯಾನ ಮಾಸ್ತರುಗಳು ದೋತ್ರ ಉಟ್ಕೊಂಡು ಬಂದಿರ್ತಾವ್ರಿ. ಒಬ್ಬ ಹುಡುಗ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅನ್ಸಬಾರ್ದು. ಕೈ ಮುಗಿದು ದೇವಾಲಯ ಯಾವ್ದ್ರಿ? ಶಾಲೆಯೇ ನಮ್ಮ ಮಕ್ಕಳಿಗೆ ದೇವಾಲಯ. ಮಕ್ಕಳೇ ಅಲ್ಲಿ ಶಾಲೆಯ ದೇವರು, ಶಿಕ್ಷಕರೇ ಅಲ್ಲಿಯ ಪೂಜಾರಿಗಳು. ಅದಂತ ನಮ್ಮ ಶಾಲೆಯಾಗ ಮೊದಲ ಅದೊಂದಿಗೆ ನಮ್ಮ ಶಾಲೆ ಪ್ರಾರಂಭ ಆಗ್ತದ. ಅದಕ್ಕೆ ಹಿಂದಿ ಒಳಗೆ ಒಬ್ಬ ಕವಿ ಅರ್ಥ ಮಾಡ್ತಾನ. ಅಂದ್ರೆ ಏನ? ಅಸ ಅನಾರ್. ಅನಾರ್ ಅಂದ್ರ ದಾಳಿಂಬೆ. ಅನಾರ್ ಅಂದ್ರ ದಾಳಿಂಬೆ. ಇಂಥ ಸಂಸ್ಕೃತಿಯೊಂದಿಗೆ ನಮ್ಮ ದೇಶ ಪ್ರಾರಂಭವಾಯಿತು. ಅಮೆರಿಕ ದೇಶದಲ್ಲಿ ಅವ್ರ ಶಾಲೆಯಾಗ ಕಲಿಸ್ತಾರ. ಮೊದಲನೇ ಅಕ್ಷರ ಯಾವ್ದ್ರಿ? ಎ ಫಾರ್ ನೀನು ಓದ್ ಅಮೆರಿಕಾಗ ಬಿಡ್ತಾನ ತಡಿನ. ಅವ್ರ ದೇಶದಾಗ ಕಲಿಸಿರಲ್ಲ. ಎ ಫಾರ್ ಆಪಲ್. ಅವರು ಹಣ್ಣು, ನಮ್ಮದು ದಾಳಿಂಬೆ ಹಣ್ಣು. ಎರಡೂ ದೇಶದ ಸಂಸ್ಕೃತಿ ಹೆಂಗ್ ಪ್ರಾರಂಭವಾದ ಅಂದ್ರ ರಸನೇಂದ್ರಿ ಮುಖಾಂತರವಾಗಿ ಪ್ರಾರಂಭವಾದ. ಅದು ಹಣ್ಣ, ನಮ್ಮದು ಹಣ್ಣ. ಸಂಸ್ಕೃತಿ ವಿಕೃತಿ ಆದಾಗ, ಸಂಸ್ಕೃತಿ ಕೆಟ್ಟು ಹೋದಾಗ, ಅಮೆರಿಕ ದೇಶದ ಸಂಸ್ಕೃತಿ ನೀವು ಆಚರಣೆ ಮಾಡಿದಾಗ ಘಟನೆ ಏನಾಕೈತಿ ಅಂದ್ರ ನಮ್ಮ ದೇಶದ ಶಾಲೆಯಲ್ಲಿ ಕಲಿಸುವಂತ ಕೊನೆ ಅಕ್ಷರ ಯಾವ್ದ್ರಿ? ನೀವು ಜರ್ ಭಾರತೀಯರಿದ್ರಂದ್ರೆ, ಭಾರತ ದೇಶದ ಬಗ್ಗೆ ಪ್ರೇಮ ಇದ್ದಂದ್ರೆ, ಭಾರತದ ಆಚರಣೆ ಸಂಸ್ಕಾರಗಳು ಇದ್ದಂದ್ರೆ ನೀವೆಲ್ಲ ಅಂದ್ರ ಜ್ಞಾನಿ. ನೀವು ಜರ್ ಭಾರತೀಯರಾಗಿ ಆಚರಣೆ ಮಾಡ್ಕೊತ ಬಂದ್ರೆ ನೀವು ಎಲ್ಲರೂ ಜ್ಞಾನಿಗಳಾಗ್ತೀರಿ. ಆದರೆ ಅಮೆರಿಕ ದೇಶದಲ್ಲಿ ಆ ದೇಶದ ಶಾಲೆಯಲ್ಲಿ ಅವರು ಕಲಿಸ್ತಾರ. ಕೊನೆ ಅಕ್ಷರ ಯಾವ್ದ್ರಿ? ಜಡ್ ಫಾರ್ ನಾ ಏನ್ ಅನ್ನೋದಿಲ್ಪ. ಜಡ್ ಫಾರ್ ಬೈಪಟ್ ಹೆಂಗಾಗ್ಯದ ನೋಡಿ. ಹೌದಿಲ್ಲ?
ಎಷ್ಟು ಪ್ರೇಮ್ ರೀ ಜಿಬ್ರಾ ಮೇಲೆ. ಜಿಬ್ರಾ ಅಂದ್ರೆ ಏನ? ಜರ್ ಅಮೆರಿಕಾ ದೇಶದ ಸಂಸ್ಕೃತಿಯನ್ನು ನೀವು ಆಚರಣೆ ಮಾಡಿದ್ರಂದ್ರ, ಅಮೆರಿಕಾ ದೇಶದ ವಸ್ತುಗಳನ್ನು ನೀವು ಬಳಸಿದ್ರಂದ್ರ, ಅಮೆರಿಕಾ ದೇಶದ ವಸ್ತುಗಳಲ್ಲಿ ಪ್ರೇಮ ಇಟ್ಟುಕೊಂಡಿದ್ರ ಸಮಸ್ತ ಭಾರತೀಯರು ಏನಕ್ಕಿರಿ? ಹೆಸರು ಗಟ್ಟಕ್ಕಿರಿ. ನಾವು